ಸೊ ಹೆಂಗಿರುತ್ತೆ ನಿಮ್ಮ ಡೈಲಾಗ್ಸು? ನಾನು ಆ್ಯಕ್ಚುಲಿ ಸ್ಕ್ರಿಪ್ಟ್ ಓದೋವಾಗ ಜಯಣ್ಣ ಅವ್ರ ಕಡೆ ನೋಡಿದಾಗ ಸ್ವಲ್ಪ ಮಾಸ್ ಜಾಸ್ತಿ ಅನಿಸ್ತು. ಆಮೇಲೆ ಅಶ್ವಿನಿ ಮೇಡಮ್ ಕಡೆ ನೋಡಿದಾಗ ಫ್ಯಾಮ್ಲಿ. ಸೊ ಇದ್ರ ಮಧ್ಯೆ ಯೋಗಿ ಜಿರಾಜು ಕಾರ್ತಿಕ್ ಅವ್ರು ನೋಡಿದಾಗ ಇನ್ ಬಿಟ್ವೀನು. ಸೊ ಹಿಂಗೆ ಬ್ಯಾಲೆನ್ಸಿಂಗ್ ಮಾಡಿಕೊಂಡು ಮತ್ತು ಕತೆ ಅಷ್ಟು ವೇರಿಯೇಷನ್ಸ್ ತಗೋತಾ ಇದೆ. ಮತ್ತು ಸಾರ್ ಹೇಳ್ದಂಗೆ ಹ್ಯೂಮನ್ ವ್ಯಾಲ್ಯೂಸ್ ಅದು ಮೈನ್ ಇದು. ಸೊ ಅದ್ರ ಜೊತೆಗೆ ಬ್ಲೆಂಡ್ ಆಗುತ್ತೆ. ಬ್ಲಡ್ ಆಗಲಿ, ಯಾಕೆಂದರೆ ರಕ್ತ ಇದ್ದಾಗಲೇ ಕಣ್ಣೀರು ಟಚ್ ಆಗೋದು. ಸೊ ಆ ಥರ. ಮಾಸ್ತಿ ಸರ್, ನಿಮಗೇನೆ ಪ್ರತಿ ಸಿನಿಮಾದ ಡೈಲಾಗ್ ಮಾಡಬೇಕಾದ್ರೂ ಒಂದಿಷ್ಟು ರಿಸರ್ಚ್ ಮಾಡ್ತೀರಾ ಅಂತ ನೀವೇ ಹೇಳಿದ್ದೀರಾ. ಈ ಎಕ್ಕಕ್ಕೆ ಯಾವ ಥರ ರಿಸರ್ಚ್ ಮಾಡ್ತಿದ್ದೀರಾ? ಯಾಕಂದರೆ ಮೂರು ಪ್ರೊಡಕ್ಷನ್ ಹೌಸ್ ಇದೆ. ಈ ಸಬ್ಜೆಕ್ಟ್ಗೆ ನಾನು ಸತ್ಯ ಸರ್ ಇಬ್ಬರು ರಿಸರ್ಚ್ ಮಾಡಲಿಲ್ಲ. ಯಾಕೆಂದರೆ ಲೊಕೇಶನ್ ನೋಡೋಕೆ ಹೋದಾಗ 2 ಡೇಸ್ಗೆ ಲೊಕೇಶನ್ ತೋರಿಸ್ಬಿಟ್ರಂತೆ. ಯಾಕೆಂದರೆ ನಾವು ಸೂರ್ಯ ಅವ್ರ ಜೊತೆ ಕೆಲಸ ಮಾಡಿರೋದ್ರಿಂದ ಸೊ ಆ ಥರದ ಲೊಕೇಶನ್ಸ್ ಎಲ್ಲ ಸಿಕ್ಬಿಡ್ತು. ಇನ್ನು ರಿಸರ್ಚ್ ಅಂತ ಬಂದಾಗ ಮಾಸ್ ಸಬ್ಜೆಕ್ಟ್ ಅಂತ ಹೇಳಿದಾಗ ಒಂದು ಸ್ವಲ್ಪ ಅನುಭವಗಳು, ಅಂದರೆ ಮೈನ್ ಆಡಿಯನ್ಸ್ ಪಲ್ಸ್ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅದು. ಮತ್ತು ಒಂದು ವರ್ಷನೂ ಪದಕಿ ಸರ್ ತುಂಬ ಚೆನ್ನಾಗಿ ಬರ್ಕೊಟ್ಟಿದ್ರು. ಸೊ ಅದ್ರ ಮೇಲೊಂದು ಲೇಯರು ಚೆನ್ನಾಗಿರುತ್ತೆ ಸರ್. ನಿಮ್ಮ ಜಾನರ್ಗೆ ಹತ್ತಿರ ಇದೆಯಾ? ಚಬ್ಬಿಸ್ ಕಟ್ಟು ಗುನ್ನೀಸ್ ಕಟ್ಟು ಅಂತ ಬರೋದಾದ್ರೆ ಈ ಶಿವಾಜಿನಗರ ಸುತ್ತಮುತ್ತ ಒಂದಷ್ಟು ಶೂಟ್ ಆಗಿರೋದ್ರಿಂದ ಸೊ ರಿಯಲಿಸ್ಟಿಕ್ ಯಾವ್ದಾದ್ರು ಒರಿಜಿನಲ್ ಕತೆ ಆ ಎಳೆಯನ್ನು ಇಟ್ಕೊಂಡು ಏನಾದ್ರು ಮಾಡ್ತಾ ಇದ್ದಾರೆ ಹೇಗೆ? ನಮ್ಗೆ ಯಾವಾಗ ತಲೆ ಓಡಲಿಲ್ಲ ಅಂದಾಗ ನಾವು ನಮ್ಮ ಜಾಕ್ ಅವ್ರ ಏರಿಯಾಗೆ ಹೋಗ್ತೀವಿ. ಅವರು ಸುಮ್ಮನೆ ಜಾಲಿ ಅಂದರೆ ಸಾಕು, ಅದು ಕನೆಕ್ಟ್ ಆಗುತ್ತೆ. ಸೊ ಒಂದು ವರ್ಲ್ಡ್ ಬೇರೆ ಕಾಣಿಸುತ್ತೆ. ಅಂದರೆ ಆ ಏರಿಯಾಗಳ ಆ ಥರ, ಅಂದರೆ ಅದೇನಂದರೆ ಶ್ರಮಿಕ ಜೀವನ, ಅವ್ರಿಗೆ ನಾವು ಎಂಟರ್ಟೈನ್ಮೆಂಟ್ ಒದಗಿಸ್ಬೇಕು. ಸೊ ಅದು ಕನೆಕ್ಟ್ ಆಗುತ್ತೆ. ಸೊ ಆ ಥರದ್ದೊಂದು ಇದಂತೂ ಎಕ್ಕ ಅಲ್ಲಿ ಇದೆ.